ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ. ಹಿಂದೂಗಳ ಮೇಲೆ ವಿಶೇಷವಾಗಿರುವಂತಹ ಒಂದು ಒಲವನ್ನ ಹೊಂದಿದ್ದಾರೆ. ಇನ್ನು ಹಿಂದೂ ಧರ್ಮದ ಅನುಯಾಯಿಗಳಿಗೆ ತಮ್ಮ ಸರ್ಕಾರದಲ್ಲಿ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ. ಆದರೆ ಗೆದ್ದಿರುವಂತಹ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಹಿಂದೂಗಳ ಮೇಲೆ ವಿಶೇಷವಾಗಿರುವಂತಹ ಒಂದು ಒಲವನ್ನ ಹೊಂದಿದ್ದಾರೆ. ಹೌದು, ಭಾರತ ಮೂಲದವರು ಇನ್ನು ಹಿಂದೂ ಧರ್ಮದ ಅನುಯಾಯಿಗಳಿಗೆ ತಮ್ಮ ಸರ್ಕಾರದಲ್ಲಿ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹಿಂದೂಗಳಿಗೆ ಯಾವ್ಯಾವ ಸ್ಥಾನವನ್ನ ಕೊಟ್ಟಿದ್ದಾರೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತಗೊಂಡಿರುವ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಅವಧಿಯ ಆಡಳಿತದಲ್ಲಿ ಭಾರತೀಯ ಮೂಲದ ವಿವೇಕ್ ರಾಮಸ್ವಾಮಿ ಅವರಿಗೆ ಮಹತ್ವದ ಜವಾಬ್ದಾರಿ ನೀಡಿದ ಬಳಿಕ ಈಗ ಹಿಂದೂ ಧರ್ಮದ ಅನುಯಾಯಿ ತುಳಸಿ ಗಬಾರ್ಡ್ ಅವರಿಗೂ ಅತಿ ಪ್ರಮುಖ ಹುದ್ದೆಯನ್ನ ನೀಡಲಾಗಿದೆ. ಭಾರತದ ಜೊತೆ ನೇರ ಸಂಬಂಧ ಇಲ್ಲದಿದ್ರೂ ಇವರ ತಾಯಿ ಹಿಂದೂ ಧರ್ಮವನ್ನ ಪಾಲಿಸುತ್ತಿದ್ದ ಕಾರಣ ಪುತ್ರಿಗೆ ತುಳಸಿ ಎಂದು ಹೆಸರಿಟ್ಟಿದ್ದಾರೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ತುಳಸಿ ಅವರನ್ನ ಟ್ರಂಪ್ ಆಯ್ಕೆ ಮಾಡಿದ್ದಾರೆ. ಟ್ರಂಪ್ ಅವರ 18 ಸ್ಪೈ ಏಜೆನ್ಸಿಗಳ ನಿರ್ವಹಣೆಯ ಮಹತ್ವವಾದ ಜವಾಬ್ದಾರಿಯನ್ನ ತುಳಸಿಗೆ ನೀಡಲಾಗಿದೆ. ತುಳಸಿ ಭಗವದ್ಗೀತೆಯ ಮೇಲೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಸಿನಿಮಾ ರಂಗದಲ್ಲಿರುವ ಅಬ್ರಹಂ ವಿಲಿಯಮ್ಸ್ ಅವರನ್ನ 2015ರಲ್ಲಿ ಹಿಂದೂ ಸಂಪ್ರದಾಯದಂತೆ ವರಿಸಿದ್ರು. ಅಷ್ಟೇ ಅಲ್ಲ, ತಾವು ಹಿಂದೂ ಧರ್ಮದ ಅನುಯಾಯಿ ಎನ್ನುವ ತುಳಸಿ ಅವರಿಗೆ ಸಮರ ಕಲೆಯ ಮೇಲೆ ವಿಶೇಷವಾದಂತಹ ಆಸಕ್ತಿ ಇತ್ತು. ಈಗ ಅಮೆರಿಕದ ಅಧ್ಯಕ್ಷರಾಗಿ ಎರಡನೆಯ ಅವಧಿಗೆ ಆಯ್ಕೆಯಾಗಿರುವಂತಹ ಟ್ರಂಪ್ ತಮ್ಮ 18 ಸ್ಪೈ ಏಜೆನ್ಸಿಗಳ ನಿರ್ವಹಣೆಯ ಜವಾಬ್ದಾರಿಯನ್ನ ಹಿಂದೂ ಧರ್ಮದ ಅನುಯಾಯಿ ತುಳಸಿ ಅವರಿಗೆ ನೀಡಿದ್ದಾರೆ. ಇಷ್ಟೇ ಅಲ್ಲ, ಭಾರತೀಯ ಮೂಲದ ಕಾಶ್ ಪಟೇಲ್ ಅವರಿಗೆ ಡೊನಾಲ್ಡ್ ಟ್ರಂಪ್ ಎರಡನೆಯ ಅವಧಿಯ ಆಡಳಿತದಲ್ಲಿ FBI ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮುಖ್ಯಸ್ಥನ ಹುದ್ದೆ ಸಿಗುವ ಸಾಧ್ಯತೆಗಳು ಕೂಡ ಇವೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಮುಖ್ಯಸ್ಥನ ಮೇಲೆ ಕಣ್ಣಿಟ್ಟಿದ್ದಂತಹ ಕಾಶ್ ಪಟೇಲ್ ಅವರಿಗೆ ಕೊನೆ ಕ್ಷಣದಲ್ಲಿ ಸ್ಥಾನ ಕೈತಪ್ಪಿದ್ದು ಇದು ಜಾನ್ ರಾಟ್ ಪ್ಲಿಫ್ ಅವರ ಪಾಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಾಶ್ ಅವರಿಗೆ FBI ಮುಖ್ಯಸ್ಥ ಸ್ಥಾನ ಬಹುತೇಕ ಖಚಿತ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಒಟ್ಟಲ್ಲಿ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತಗೊಂಡಿರುವ ಡೊನಾಲ್ಡ್ ಟ್ರಂಪ್ ಅವರ ಎರಡನೆಯ ಅವಧಿಯ ಆಡಳಿತದಲ್ಲಿ ಭಾರತ ಮೂಲದವರು ಮತ್ತು ಹಿಂದೂ ಧರ್ಮದ ಮೇಲೆ ವಿಶೇಷವಾಗಿರುವಂತಹ ಒಲವನ್ನ ತೋರಿಸಿ ಉನ್ನತ ಹುದ್ದೆಗಳಿಗೆ ಅವರನ್ನ ನೇಮಕ ಮಾಡಿರೋದು ಎಲ್ಲರ ಗಮನ ಸೆಳೆದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಟ್ರಂಪ್ ನಡೆ ಹೇಗಿತ್ತು ಅಂತ. ಆದ್ರೆ ಒಂದಿಷ್ಟು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇರೋದು. ಅಧ್ಯಕ್ಷೀಯ ಚುನಾವಣೆಯಲ್ಲಿ ಟ್ರಂಪ್ ಅವರಿಗೆ ಎದುರಾಳಿಯಾಗಿದ್ದು ಕಮಲಾ ಹ್ಯಾರಿಸ್. ಕಮಲಾ ಅನ್ನೋ ಹೆಸರಲ್ಲೇ ಇದೆ, ಅದು ಹಿಂದೂ ಸಮುದಾಯಕ್ಕೆ ಸೇರಿರುವಂತ ಹೆಸರು ಅಂತ. ಇನ್ನು ಅಮೆರಿಕದ ಮತದಾರರ ವಿಚಾರವನ್ನ ನೋಡುವುದಾದ್ರೆ 40 ಲಕ್ಷಕ್ಕೂ ಹೆಚ್ಚು ಭಾರತ ಮೂಲದ ಮತದಾರರಿದ್ದಾರೆ. ಇದು ಬಹಳ ಪ್ರಮುಖ ವಿಚಾರ ಆಗಿರುತ್ತೆ. ಹೀಗಾಗಿನೇ ಈ ಬಾರಿ ಎರಡನೇ ಅವಧಿಯಲ್ಲೇ ಗೆದ್ದಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕಳಿಸ್ತಿದ್ದಾರೆ. ಹೀಗಾಗಿನೇ ತಮ್ಮ ಸರ್ಕಾರದ ಉನ್ನತ ಹುದ್ದೆಗಳಿಗೆ ಭಾರತ ಮೂಲದ ಇನ್ನು ಹಿಂದೂ ಧರ್ಮದ ಅನುಯಾಯಿಗಳಿಗೆ ತಮ್ಮ ವಿಶೇಷ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.